ಇದು ಟಿವಿ9 ವಿಶೇಷ. ನಾನು ಅವಿನಾಶ್ ಶಿವನ್. ಮೊದಲ ಟೆಸ್ಟ್ನ ಸೋಲಿನ ನಂತರ ಈಗ ಎರಡನೇ ಟೆಸ್ಟ್ ಮ್ಯಾಚ್ ಆಡೋಕೆ ಟೀಮ್ ಇಂಡಿಯಾ ರೆಡಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿ ಫೋಕಸ್ ಈಗ ಲೀಡ್ಸ್ನಿಂದ ಬರ್ಮಿಂಗ್ಹ್ಯಾಮ್ ಕಡೆಗೆ ಶಿಫ್ಟ್ ಆಗ್ತಾ ಇದೆ. ಹೌದು, ನಾಳೆಯಿಂದ ಎರಡನೇ ಟೆಸ್ಟ್ ಆರಂಭ. ಒಂದಷ್ಟು ದಿನಗಳ ಗ್ಯಾಪ್ನ ನಂತರ ಒಂದಷ್ಟು ತಯಾರಿಗೆ ಅವಕಾಶ ಸಿಕ್ತು, ಗೇಮ್ ಪ್ಲಾನ್ ಮಾಡೋಕ್ಕೆ ಅವಕಾಶ ಸಿಕ್ತು. ಹಾಗಾದರೆ ಎರಡನೇ ಟೆಸ್ಟ್ನಲ್ಲಿ ಏನೆಲ್ಲ ಬದಲಾವಣೆಗಳಾಗ್ಬೋದು, ಪಿಚ್ ಯಾವ ರೀತಿಯಾಗಿ ಬಿಹೇವ್ ಮಾಡುತ್ತೆ, ಜೊತೆಗೆ ಬುಮ್ರಾ ಆಡ್ತಾರಾ ಇಲ್ವಾ, ಇದು ಮೇಜರ್ ಆಗಿ ಉಳ್ಕೊಂಡಿರುವಂಥ ಪ್ರಶ್ನೆ. ಇಲ್ಲಿ ಎರಡು ನಾವು ಬೈಫರ್ಕೇಟ್ ಮಾಡ್ಬೋದು. ಒಂದು ಬೂಮ್ರಾ ಆಡುವ ತಂಡ ಹೇಗಿರುತ್ತೆ, ಬೂಮ್ರಾ ಆಡದೆ ಹೋದರೆ ಟೀಮ್ ಹೇಗಿರುತ್ತೆ ಅನ್ನೋದು ಈಗ ಭಾಳ ಮುಖ್ಯವಾಗಿ ನಾವು ಡಿಫ್ರೆನ್ಸನ್ನು ಕಂಡುಕೊಳ್ಬೇಕಾಗತ್ತೆ. ಸೊ ಬನ್ನಿ, ಮೊದಲನೇದಾಗಿ ನಾವು ಮೊದಲ ಟೆಸ್ಟ್ನಲ್ಲಿ ಏನು ಮಿಸ್ಟೇಕ್ಗಳನ್ನು ಮಾಡಿದ್ವಿ ಅದನ್ನು ಈಗ ಸರಿಪಡಿಸ್ಕೊಳ್ಬೇಕು, ಅದ್ರ ಬಗ್ಗೆ ಫೋಕಸ್ ಮಾಡೋಣ. ಮೊದಲನೇ ಟೆಸ್ಟ್ನಲ್ಲಿ ನಾವು ದೊಡ್ಡ ಮಿಸ್ಟೇಕ್ ಮಾಡಿದ್ದು ಅಥವಾ ನಮ್ಮ ಒಂದು ಲೂಪ್ ಹೋಲ್ ಎಲ್ಲಿತ್ತು ಅಂತಂದರೆ 5 ವಿಕೆಟ್ ಹೋದ್ಮೇಲೆ ನಮ್ಮಲ್ಲಿ ಹೆಚ್ಚಿನ ರನ್ ಬರಲೇ ಇಲ್ಲ. 5 ವಿಕೆಟ್ ಹೋದ್ಮೇಲೆ ಬರೀ 30-35 ರನ್ ಇಷ್ಟೇ ನಾವು ಕಲೆ ಹಾಕಿದ್ದು. ಇದನ್ನು ನಾವು ಈ ಟೆಸ್ಟ್ನಲ್ಲಿ ಕ್ಲಿಯರ್ ಮಾಡ್ಕೊಳ್ಬೇಕು. ಅದಕ್ಕೆ ಬೇಕಾದಂಥ ಪ್ಲೇಯರ್ಗಳನ್ನು ಟೀಮ್ಗೆ ತರಬೇಕಾಗತ್ತೆ. ಇಲ್ಲ ನಾವು ಬದಲಾವಣೆ ಮಾಡಲ್ಲ, ವಿನ್ನಿಂಗ್ ಸೋತಿರುವಂಥ ಕಾಂಬಿನೇಷನ್ ಆದರೂ ಕೂಡ ಅದನ್ನು ವಿನ್ನಿಂಗ್ ಕಾಂಬಿನೇಷನ್ ಮಾಡ್ತೀವಿ, ಅವ್ರ ಮೇಲೆ ವಿಶ್ವಾಸ ಇಡ್ತೀವಿ ಅಂತ ನಿಮಗಿದ್ರೆ ಓಕೆ. ಬಟ್ ಆ 5 ವಿಕೆಟ್ ಹೋದ್ಮೇಲೆ ಬ್ಯಾಟಿಂಗ್ ಮಾಡೋದನ್ನು ಸ್ವಲ್ಪ ನಮ್ಮ ಬೌಲರ್ಸ್ಗಳು ಕೂಡ ಕಲಿಬೇಕಾಗುತ್ತೆ. ಹಿಂದೆ ಕೆಲವೊಂದು ಮ್ಯಾಚ್ಗಳಲ್ಲಿ ಆಡಿದ್ದಾರೆ, ನಾವು ನೋಡಿದ್ದೀವಿ. ಆದರೆ ಈಗ ಈ ಸೀರೀಸಲ್ಲಿ ಅದು ಕಂಡು ಬರ್ತಾ ಇಲ್ಲ, 2 ಇನ್ನಿಂಗ್ಸ್ನಲ್ಲೂ ಕೂಡ. ಇದು ನಂಬರ್ 1. ಎರಡನೇದಾಗಿ ನಮ್ಮ ಬೌಲಿಂಗ್. ಇಂಗ್ಲೆಂಡ್ ಬ್ಯಾಟ್ಸ್ಮನ್ಗಳು ಎಷ್ಟು ನೀಟಾಗಿ ಅವರ ಚೇಸ್ನ ಮಾಡಿದ್ರು ಅಂತಂದರೆ ಈಗಲೂ ಕೂಡ ಅವರು ನಮಗೆ ಚಾಲೆಂಜ್ ಹಾಕೋದಿದ್ದೇನೆ. ನೀವೇನಾದರೂ ನಮಗೆ 4ನೇ ಇನ್ನಿಂಗ್ಸ್ನಲ್ಲಿ ಎಷ್ಟೇ ಟಾರ್ಗೆಟ್ ಕೊಡಿ, ನಾವು ಅದನ್ನು ಹೊಡೆದು ಬಿಸಾಕ್ತೀವಿ. ಈ ಕಾನ್ಫಿಡೆನ್ಸಲ್ಲಿ ಆ ಟೀಮ್ ಇದೆ. ಅವ್ರು ಮಾಡೋದು ಅದೇನೆ. ಅವರು ಸೆಕೆಂಡ್ ಇನ್ನಿಂಗ್ಸ್ ಅಂದರೆ ಫಸ್ಟ್ ನಾವು ಬ್ಯಾಟಿಂಗ್ ಮಾಡಿದ್ರೂ ಕೂಡ ಅವ್ರಿಗೇನು ಸಮಸ್ಯೆ ಇಲ್ಲ, 4ನೇ ಇನ್ನಿಂಗ್ಸಲ್ಲಿ ಬಂದರೂ ಕೂಡ ನಾವು ಚೇಸ್ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇಂಗ್ಲೆಂಡ್ ಟೀಮಿಗಿದೆ. ಆದರೆ ಇಲ್ಲಿ ಪ್ರಶ್ನೆ ಬರೋದು, 4ನೇ ಇನ್ನಿಂಗ್ಸ್ ನಾವು ಆಡಿದರೆ ಏನಿರುತ್ತೆ ಅಂದರೆ ಫಸ್ಟ್ ಅವ್ರು ಬ್ಯಾಟಿಂಗ್ ಮಾಡಿ, ಸೆಕೆಂಡ್ ಇನ್ನಿಂಗ್ಸ್ ನಾವು ಬ್ಯಾಟಿಂಗ್ ಮಾಡಿ, ಆಮೇಲೆ ಮತ್ತವರು ಥರ್ಡ್, ನಾವು 4th ಇನ್ನಿಂಗ್ಸ್ ಏನಾದರೂ ಆಡಿದ್ರೆ ಏನಾಗುತ್ತೆ, ಆಗ ಸಿನಾರಿಯೋ ಹೇಗಿರುತ್ತೆ, ಇಂಗ್ಲೆಂಡ್ ಅದನ್ನು ಹೇಗೆ ನೋಡುತ್ತೆ ಅಂತ ನಾವು ವೆರಿ ಕ್ಲಿಯರ್ ಟೈಟ್ ಮಾಡಬೇಕಾಗಿರೋದು ನಮ್ಮ ಬೌಲಿಂಗನ್ನು. ಆದರೆ ಬೌಲಿಂಗ್ ನಮ್ಮದು ಆನ್ ಸ್ಪಾಟ್ ಇರಬೇಕು ಅಂತಂದರೆ ಜಸ್ಪ್ರೀತ್ ಬುಮ್ರಾ ಇರಬೇಕು ಅನ್ನೋ ರೀತಿಯಾಗಿ ಸದ್ಯಕ್ಕೆ ಸಿನಾರಿಯೋ ಇದೆ. ಇನ್ ಕೇಸ್ ಏನಾದರೂ ಗಂಭೀರ್ ಹೇಳಿದ ಹಾಗೆ 5 ಟೆಸ್ಟಲ್ಲಿ ನಾವು 3ರಲ್ಲಿ ಮಾತ್ರ ಆಡಿಸೋದು ಬುಮ್ರಾಗೆ ಅಂತ ಹೇಳಿದ್ರೆ ಆಗ ಸಮಸ್ಯೆ ಆಗುತ್ತೆ. ಬಟ್ ಸದ್ಯಕ್ಕಿರುವಂಥ ಇದು ನೋಡಿದ್ರೆ, ಬುಮ್ರಾ ಅವ್ರಿಗಿರುವಂಥ ಆ ಸ್ಪಿರಿಟ್ ನೋಡಿದ್ರೆ ಮೇ ಬಿ ಟೀಮ್ ಒಂದು ಮ್ಯಾಚ್ ಸೋತಿರುವಾಗ ನಾನು ಹೊರಗಡೆ ಹೋದರೆ ಮತ್ತಷ್ಟು ಟೀಮ್ಗೆ ಹಿನ್ನಡೆ ಆಗುತ್ತೆ. ಮಾನಸಿಕವಾಗಿ ಬೌಲರ್ಗಳಿಗೆ, ಕ್ಯಾಪ್ಟನ್ಗೆ ಅದೊಂಥರ ಒತ್ತಡ ಆಗುತ್ತೆ. ಸೊ ಆ ಕಾರಣಕ್ಕೆ ನಾನು ಆಡಬೇಕು ಅಂತ ಬಹುಶಃ ಅವರು 90% ಆಡಬಹುದು ಬರ್ಮಿಂಗ್ಹ್ಯಾಮ್ ಟೆಸ್ಟ್ನಲ್ಲಿ. ಇಲ್ಲ ರೆಸ್ಟ್ ಬೇಕು ಅಂತ ಅವ್ರಿಗೇನಾದರೂ ಅನಿಸಿದ್ರೆ, ಫಿಸಿಯೋ ಏನಾದರೂ ಹೇಳಿದರೆ ನಾವು ಮತ್ತೆ ರಿಸ್ಕ್ ತೊಗೊಳಕ್ಕಾಗಲ್ಲ, ಮುಂದೆ 3 ಟೆಸ್ಟ್ ಇದೆ ಅಂತ, ಸೊ ಅವ್ರನ್ನ ಏನಾದರೂ ಕೊನೆಯ ಹಂತದಲ್ಲಿ ಡ್ರಾಪ್ ಮಾಡ್ಬೋದು, ರೆಸ್ಟ್ ಕೊಟ್ಟರು ಕೊಡಬಹುದು. ಓಕೆ, ಈಗ ಬುಮ್ರಾ ಇದ್ದರೆ ಸಮಸ್ಯೆಗಳೇನಾಗಲ್ಲ, ಅದೇ ಒಂದು ಲೈನಪ್ ಇರುತ್ತೆ. ಮೊನ್ನೆ ನಾವು ನೋಡಿದ ಹಾಗೆ ಮೇ ಬಿ ಶಾರ್ದುಲ್ ಠಾಕೂರ್ ಅವ್ರನ್ನ ಚೇಂಜ್ ಮಾಡಿ ನಿತೀಶ್ ಬರ್ಬೋದು. ಆದರೆ ಒಂದಷ್ಟು ಎಕ್ಸ್ಪರ್ಟ್ಗಳು ಹೇಳ್ತಿರುವಂಥ ಪ್ರಕಾರ 2 ಸ್ಪಿನ್ನರ್ ಜೊತೆಗೆ ಹೋಗ್ಬೋದು. ಯಾಕಂದರೆ ಜಡೇಜಾ ಒಬ್ಬರೇ ಇದ್ದರು, ಅಷ್ಟಾಗಿ ಇಂಪ್ರೆಸಿವ್ ಆಗಿರಲಿಲ್ಲ ಅವರು ಲಾಸ್ಟ್ ಟೆಸ್ಟ್ನಲ್ಲಿ. ಅವರ ಜೊತೆಗೆ ಮತ್ತೊಬ್ಬ ಅಡಿಷ್ನಲ್ ಸ್ಪಿನ್ನರ್ ಹೋಗ್ಬೋದು, ಅದು ಕುಲ್ದೀಪ್ ಯಾದವ್ ಅಥವಾ ವಾಷಿಂಗ್ಟನ್ ಸುಂದರ್ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ವಾಷಿಂಗ್ಟನ್ ಸುಂದರ್ ಯಾಕೆ ಅಂತಂದರೆ ಅವರ ಬ್ಯಾಟಿಂಗ್ ಇದೆ. ನಮ್ಮದು 5 ವಿಕೆಟ್ ಹೋದ್ಮೇಲೆ ಏನು ರನ್ ಬರ್ತಾ ಇಲ್ಲ, ಅದಕ್ಕೆ ಸೊಲ್ಯೂಷನ್ ಸುಂದರಿಂದ ಬರುತ್ತೆ. ಇನ್ನೊಂದು ಕಡೆ ಶಾರ್ದುಲ್ ಠಾಕೂರ್ ಅವರು ಬೌಲಿಂಗಲ್ಲೂ ಕೂಡ ಇಂಪ್ರೆಸ್ ಮಾಡಲಿಲ್ಲ, ಬ್ಯಾಟಿಂಗ್ ಕೂಡ ಏನೇನೂ ಇರಲಿಲ್ಲ ಫಸ್ಟ್ ಟೆಸ್ಟಲ್ಲಿ. ಅವ್ರು ಬಂದು ನಿತೀಶ್ ಕುಮಾರ್ ರೆಡ್ಡಿ ಅವ್ರನ್ನ ತಂದರೆ ಆಗ ಸಮಸ್ಯೆಗಳು ಕ್ಲಿಯರ್ ಆಗುತ್ತೆ ಒಂದಷ್ಟು ಅಂತ. ಯಾಕಂದರೆ ನಾವು ಲಾಸ್ಟ್ ಮ್ಯಾಚಲ್ಲಿ 4 ಪೇಸರ್ಸನ್ನು ಆಡಿಸಿದ್ವಿ, ಬುಮ್ರಾ, ಪ್ರಸಿದ್ಧ್, ಸಿರಾಜ್, ಶಾರ್ದುಲ್. ಸೊ ಒಂದು ವೇಳೆ ಬುಮ್ರಾ ಇದ್ದಾರೆ, ಅವ್ರ ಜೊತೆ ಪ್ರಸಿದ್ಧ್ ಮತ್ತು ಸಿರಾಜ್, ಶಾರ್ದುಲ್ ಬದಲು ನಿತೀಶ್ ಬರ್ತಾರೆ ಅನ್ನೋ ರೀತಿಯಾಗಿದೆ. ಸೊ ಹೀಗೆ ರವೀಂದ್ರ ಜಡೇಜಾ ಜೊತೆಗೆ ಏನಾದರೂ ಮತ್ತೊಬ್ಬ ಸ್ಪಿನ್ನರ್ ಬಂದರೆ ಆಗ 6 ಜನ ಬೌಲರ್ಗಳಾಗ್ತಾರೆ. ಯಾಕಂದರೆ ನಮ್ಮ ಕನ್ಸರ್ನ್ ಇರೋದೇ 6 ಜನ ಬೌಲರ್ಗಳು ಬೇಕಾಗಿದೆ ಅಂತ. ಆಗ ಬೌಲಿಂಗ್ ಡಿಪಾರ್ಟ್ಮೆಂಟ್ ವೀಕ್ ಆಗಿದೆ ಅಂತ. ಆದರೆ 6 ಬೌಲರ್ಗಳನ್ನು ನೀವು ಆಡಿಸಿದ್ರೆ, ನಿತೀಶ್ ಕುಮಾರ್ ರೆಡ್ಡಿ ಸೇರಿ, ಆಲ್ರೌಂಡರ್ ಸೇರಿ 5 ಬ್ಯಾಟ್ಸ್ಮನ್ ಜೊತೆ ಹೋಗಬೇಕಾಗತ್ತೆ. ಯಶಸ್ವಿ ಜೈಸ್ವಾಲ್, KL ರಾಹುಲ್, ಅದಾದಮೇಲೆ ಸಾಯಿ ಸುದರ್ಶನ್ ಅವ್ರನ್ನ ಆಡಿಸ್ತೀರಾ, ಅಥವಾ ಶುಭ್ಮಾನ್ ಗಿಲ್ 3 ಅಂತ ನಾವು ಅಂದ್ಕೊಂಡ್ರೂ ಕೂಡ ರಿಷಬ್ ಪಂತ್, ಕರುಣ್ ನಾಯರ್. 5 ಬ್ಯಾಟ್ಸ್ಮನ್, ನಿತೀಶ್ ಕುಮಾರ್ ರೆಡ್ಡಿ ನಿಮಗೊಬ್ಬ ಬ್ಯಾಟ್ಸ್ಮನ್ ಸಿಗ್ತಾರೆ, ಆಲ್ರೌಂಡರ್ 6 ಆಗುತ್ತೆ. ಜಡೇಜಾ ಹೇಗೂ ಒಂದಷ್ಟು ಬ್ಯಾಟಿಂಗ್ ಮಾಡ್ತಾರೆ, ನಿಮಗೆ ಗೊತ್ತು. ಉಳಿದಿರೋ ಹಾಗೆ ಪ್ಯೂರ್ ಬೌಲರ್ಗಳ ಮೇಲೆ ನೀವು ಹೋಗ್ತೀರಾ ಅನ್ನೋದು ಕೂಡ ಇದೆ. ಇಲ್ಲ ನಾವು ಒಬ್ಬರೇ ಸ್ಪಿನ್ನರ್ ಆಡಿಸ್ತೀವಿ ಅಂತಂದರೆ ರವೀಂದ್ರ ಜಡೇಜಾ ಅವ್ರನ್ನ ಬಿಟ್ಟು ಕುಲ್ದೀಪ್ ಯಾದವ್ ಅವ್ರಿಗೆ ಮಣೆ ಹಾಕಲಾಗುತ್ತಾ, ಆ ಥರ ಮಾಡಿದ್ರೆ ನಿಮಗೆ ಬ್ಯಾಟಿಂಗ್ ಡೆಪ್ತ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ಒಂದು ಕ್ಯಾಲ್ಕುಲೇಷನ್. ಇನ್ನೊಂದಷ್ಟು ಎಕ್ಸ್ಪರ್ಟ್ಗಳು ಹೇಳ್ತಿರುವಂಥ ಪ್ರಕಾರ ನೀವು ಬುಮ್ರಾ ಆಡದೆ ಹೋದರೂ ಕೂಡ 4 ಎಕ್ಸ್ಪರ್ಟ್ ಬೌಲರ್ಗಳ ಜೊತೆ ಹೋಗಿ, ಅಂದರೆ ಪಕ್ಕಾ ಬೌಲರ್ ಜೊತೆ, ಪ್ರೀಮಿಯಂ ಬೌಲರ್ಸ್ ಜೊತೆ ಹೋಗಿ, ಪ್ರಸಿದ್ಧ್ ಕೃಷ್ಣ, ಮೊಹಮ್ಮದ್ ಸಿರಾಜ್, ಆಕಾಶ್ ದೀಪ್, ಹರ್ಷದೀಪ್ ಸಿಂಗ್. ಸೊ ಇಷ್ಟು ಈ 4 ಕಾಂಬಿನೇಷನ್ ಜೊತೆ ಹೋದರೆ ಬುಮ್ರಾ ಇಲ್ದಿರುವಂಥ ಆ ಒಂದು ವ್ಯಾಕ್ಯೂಮ್ ಏನಿದೆ ಅದನ್ನು ನಾವು ಕ್ಲಿಯರ್ ಮಾಡ್ಬೋದು. 4 ವಿಕೆಟ್ ಟೇಕಿಂಗ್ ಬೌಲರ್ಸ್ಗಳು ಪ್ರೀಮಿಯಂ ಫಾಸ್ಟ್ ಪೇಸಸ್ ಸಿಗ್ತಾರೆ ನಮಗೆ ಅಂತ. ಸೊ ಹೀಗೆ ಸಾಕಷ್ಟು ಸಲಹೆಗಳು ಎಕ್ಸ್ಪರ್ಟ್ಗಳಿಂದ ಬರ್ತಾ ಇದೆ. ಬಟ್ ಸದ್ಯಕ್ಕೆ ಗಂಭೀರವರ ಚಿಂತನೆ ಏನಿರುತ್ತೆ ಅನ್ನೋದು ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕು.
ಇದು ಬೌಲಿಂಗ್ ವಿಚಾರಕ್ಕೆ ನಾವು ಬರೋದಾದರೆ ಬುಮ್ರಾ ಆಡಿದ್ದೇ ಹೋದರೆ 4 ಫಾಸ್ಟ್ ಬೌಲರ್ಸ್ಗಳು, ಬುಮ್ರಾ ಬದಲು ಏನು ಪ್ರಸಿದ್ಧ, ಹರ್ಷದೀಪ್, ಆಕಾಶ್ದೀಪ್ ಹಾಗೆ ಸಿರಾಜ್ ಈ 4 ಜನರನ್ನ ಆಡಿಸ್ಬೇಕು ಅಂತ ಸಲಹೆ ಕೇಳಿ ಬರ್ತಾ ಇದೆ. ಇದು ಬೌಲಿಂಗ್ ಡಿಪಾರ್ಟ್ಮೆಂಟ್ ಆಯಿತು. ಬ್ಯಾಟಿಂಗ್ ಅಂತ ಬಂದಾಗ ಸಾಯಿ ಸುದರ್ಶನ್, ಕರುಣ್ ನಾಯರ್ ಇಬ್ಬರೂ ಕೂಡ ಫಸ್ಟ್ ಇನ್ನಿಂಗ್ಸ್ನಲ್ಲಿ ಫಸ್ಟ್ ಟೆಸ್ಟ್ನಲ್ಲಿ ಚೆನ್ನಾಗಿ ಆಡಿರಲಿಲ್ಲ. ಬಟ್ ಇಬ್ಬರಿಗೂ ಕೂಡ ಮತ್ತೊಂದು ಅವಕಾಶವನ್ನು ಕೊಡ್ತಾರೆ. ಯಾಕಂದರೆ ಸಹಜವಾಗಿ ಟೆಸ್ಟ್ನಲ್ಲಿ ಆಕ್ಯುಪೈ ಮಾಡೋಕ್ಕೆ ಅಥವಾ ಸೆಟ್ಲ್ ಆಗೋಕ್ಕೆ ಒಂದಷ್ಟು ಟೈಮ್ ಬೇಕಾಗುತ್ತೆ. ಆ ಕಾರಣಕ್ಕೆ ಕರುಣ್, ಸಾಯಿ ಸುದರ್ಶನ್ ಇಬ್ಬರಿಗೂ ಕೂಡ ಅವಕಾಶ ಸಿಗ್ಬೋದು. ಇನ್ ಕೇಸ್ ಏನಾದರೂ 6 ಬೌಲರ್ ಜೊತೆ ನಾವು ಹೋಗಬೇಕು ಅಂತ ಇದ್ದರೆ ಆಗ ಸಾಯಿ ಸುದರ್ಶನ್ ಅಥವಾ ಕರುಣ್ ನಾಯರ್ಲಿ ಇಬ್ಬರು ಯಾರಾದರೂ ಒಬ್ಬರು ಅಲ್ಲಿ ಜಾಗವನ್ನು ಬಿಟ್ಕೊಡ್ಬೇಕಾಗತ್ತೆ. ಸೊ ಅಂಥ ಒಂದು ರಿಸ್ಕನ್ನು ತಗೊಳ್ಳುತ್ತಾ ಏನು ಅನ್ನೋದು ಕಾದು ನೋಡಬೇಕಾಗಿದೆ. ಇನ್ನು ಈ ಪಿಚ್ ಬಗ್ಗೆ ಮಾತನಾಡೋಣ. ಪಿಚ್ ಹೇಗಿರುತ್ತೆ ಅಂತಂದರೆ ಸಹಜವಾಗಿ ಬರ್ಮಿಂಗ್ಹ್ಯಾಮ್ ಫಾಸ್ಟ್ ಬೌಲರ್ಗಳಿಗೆ ಹೆಲ್ಪ್ ಆಗುವಂಥ ಒಂದು ಪಿಚ್ಚನ್ನು ಅಲ್ಲಿ ಯಾವತ್ತೂ ಕೂಡ ನಾವು ನೋಡಿದ್ದೀವಿ. ಫಸ್ಟ್ 2 ದಿನ ಒಳ್ಳೆ ಸ್ವಿಂಗ್ ಇರುತ್ತೆ, ಮೂಮೆಂಟ್ ಇರುತ್ತೆ ಬಾಲ್ನಲ್ಲಿ. ಈ ಡ್ಯೂಕ್ ಬಾಲ್ಗಳು ಒಳ್ಳೆ ಮೂಮೆಂಟನ್ನು ಕೊಡ್ತವೆ. ಹಾಗಾಗಿ ಫಸ್ಟ್ 2 ದಿನ ಆದಮೇಲೆ ಸ್ವಲ್ಪ ಫ್ಲ್ಯಾಟ್ ಆಗ್ತಾ ಹೋಗುತ್ತೆ ಪಿಚ್ ಅಂತ ಸದ್ಯಕ್ಕೆ ಲೆಕ್ಕಾಚಾರ ಇದೆ. ಯಾರೇ ಟಾಸ್ ಗೆದ್ದರೂ ಕೂಡ ಏನಾದರೂ ಬೌಲಿಂಗ್ ಹೋದರೆ ಅವರ ಫಾಸ್ಟ್ ಬೌಲರ್ಗಳು ಸೊ ಅವರ ಮೂಲಕ ವಿಕೆಟ್ಗಳನ್ನು ಎತ್ತುವಂಥ ಪ್ರಯತ್ನ ಮಾಡ್ತಾರೆ. ಅದನ್ನು ನಾವು ಮಾಡಬೇಕು. ಇಂಗ್ಲೆಂಡ್ನಲ್ಲೇ ಏನಾದರೂ ಇಂಗ್ಲೆಂಡ್ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಇಂಗ್ಲೆಂಡ್ಗೆ ಫಸ್ಟ್ ಇನ್ನಿಂಗ್ಸಲ್ಲೇ ಪ್ರೆಷರ್ ಹಾಕಬೇಕು. ಕಡಿಮೆ ರನ್ನಿಗೆ ಆಲ್ಔಟ್ ಮಾಡಿದ್ರೆ ಆಗ ಆಟೋಮೆಟಿಕ್ಲಿ ಅವರು ಪ್ರೆಷರಲ್ಲಿರ್ತಾರೆ. ಇಲ್ಲ ನಾವೇನಾದರೂ ಫಸ್ಟ್ ಬ್ಯಾಟಿಂಗ್ ಮಾಡ್ತೀವಿ ಅಂತಂದರೆ ಮೊನ್ನೆ ಥರ ಬ್ಯಾಟಿಂಗ್ ಮಾಡಿ, ಬಟ್ ನೀವು ಆಲ್ಮೋಸ್ಟ್ 1-1.5 ದಿನ ಆಡಿದ ಮೇಲೆ ಪಿಚ್ ಸ್ವಲ್ಪ ಪೇಸರ್ಗಳಿಗೆ ಅನುಕೂಲ ಕೊಡೋದು ಕಡಿಮೆ ಮಾಡುತ್ತೆ. ಸೊ ಹಾಗಾಗಿ ಟಾಸ್ ಗೆದ್ದಾಗ ನಾವು ಬೌಲಿಂಗ್ ಮಾಡೋದು ಉತ್ತಮ. ಯಾಕಂದರೆ ಅವರು ಚೇಸಿಂಗಲ್ಲಿ ಚೆನ್ನಾಗಿದ್ದಾರೆ. ಸೊ ಟಾಸ್ ಗೆದ್ದರೆ ನಾವು ಬೌಲಿಂಗ್ ಮಾಡಿ ಇನ್ ಕೇಸ್ ಏನಾದರೂ ಫಸ್ಟ್ ಡೇನೇ ಅವ್ರನ್ನ ಒಂದು 200 ಆ ಥರ 250ಗೆ ಆಲ್ಔಟ್ ಮಾಡುವಂಥ ಅವಕಾಶ. ಯಾಕಂದರೆ ಪಿಚ್ ಪೇಸರ್ಗಳಿಗೆ ಅನುಕೂಲ ಇರೋದ್ರಿಂದ ಆಗ ನಮಗೆ ನೆಕ್ಸ್ಟ್ ಇನ್ನಿಂಗ್ಸಲ್ಲಿ ಪ್ರೆಷರ್ ಹಾಕ್ಬೋದು. ನಂತರ ಅವ್ರ ಟಾರ್ಗೆಟ್ ನಮಗೆ ಕಡಿಮೆ ಕೊಡುವಂಥ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ಏನಾದರೂ ನಾವು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಮೊನ್ನೆ ಥರನೇ ಬಹುತೇಕ ಆಗುತ್ತೆ. ನಾವೊಂದು 1.5 ದಿನ ಆಡ್ತೀವಿ, ಒಂದು 400 ಪ್ಲಸ್ ಹೊಡಿತೀವಿ. ಅದಾದಮೇಲೆ ಅವ್ರು ಮತ್ತೆ ಹತ್ತಿರಕ್ಕೆ ಬಂದು ಒಂದು ಸಣ್ಣ ಲೀಡನ್ನು ನಮಗೆ ಕೊಡ್ತಾರೋ ಅಥವಾ ಅವರೇ ಲೀಡ್ ಪಡೀತಾರೋ ಮತ್ತೆ ನಮ್ಮದು ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮುಂದುವರಿಬೇಕಾಗುತ್ತೆ ಚೆನ್ನಾಗಿ. ಆದರೆ ಕೊನೆ ಇನ್ನಿಂಗ್ಸ್ ಏನೇ ಇದ್ದರೂ ಏನೇ ಟೋಟಲ್ ಇದ್ದರೂ ಕೂಡ ಇಂಗ್ಲೆಂಡ್ ಚೇಸ್ ಮಾಡುವಂಥ ಪ್ರಯತ್ನ ಮಾಡುತ್ತೆ. ಸೊ ಆ ಕಾರಣಕ್ಕೆ ಈಗ ಪಿಚ್ ಈ ರೀತಿಯಾಗಿದೆ. ಕಾದು ನೋಡೋಣ ಏನೇನು ಕಾಂಬಿನೇಷನ್ ಇರುತ್ತೆ, ಏನು ಬದಲಾವಣೆ ಆಗುತ್ತೆ. ಭಾಳ ಮುಖ್ಯವಾಗಿ ಬುಮ್ರಾ ಆಡ್ತಾರಾ ಇಲ್ವಾ ಅನ್ನೋದೇ ಭಾಳ ಕ್ರೂಷಿಯಲ್ ಫ್ಯಾಕ್ಟರ್ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಏನು ಚೇಂಜಸ್ ಮಾಡಬೇಕು ಕಮೆಂಟ್ ಮಾಡಿ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.